ಹಾಯ್ ಗಾಯ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಟಾಪಿಕ್ಗೆ ಹೋಗೋಣ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹೇಳಿದ ಹಾಗೆ ಯೂಟ್ಯೂಬರ್ ಆಗೋದಕ್ಕೆ ಇರುವ ಲಕ್ಷಣಗಳೇನು? ಪಾಯಿಂಟ್ ಬಂದು ಒಂದು, ನೀವು ಮೊದಲು ಭಯವನ್ನು ಬಿಡಬೇಕು. ಮತ್ತು ನೀವು ನಿಮ್ಮ ಆ್ಯಕ್ಟಿವ್ ಆಗಿ ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಯಾರು ನಿಮ್ಮ ಬಗ್ಗೆ ಏನೇ ಮಾತಾಡಲಿ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಒಳ್ಳೆಯದೋ ಕೆಟ್ಟದೋ ನೀವು ಮಾಡುವಂಥ ಒಳ್ಳೆಯ ರೀತಿಯ ಕೆಲಸಗಳನ್ನು ನಿಮ್ಮ ಒಂದು ಚಾನಲಲ್ಲಿ ನೀವು ಅಪ್ಲೋಡ್ ಮಾಡಿ. ವ್ಯೂಸ್ ಅದೆಲ್ಲ ನೆಕ್ಸ್ಟು, ವಿಡಿಯೋ ನೋಡೋರು ನೋಡ್ತಾರೆ. ನೀವು ವಿಡಿಯೋ ಇಷ್ಟೇ ದಿನ ನೋಡಬೇಕಂತ ನೀವು ಎಕ್ಸಾಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಬಾರ್ದು. ಅದು ನಿಮ್ಮ ಒಂದು ಮೈಂಡಲ್ಲಿ ಇರಬೇಕು. ಮತ್ತು ಕೆಲವು ಜನ ಮಾತಾಡ್ತಾರೆ, ಇವನಿಗೆ ಇದೆಲ್ಲ ಬೇಕಾ, ಅಪ್ಲೋಡ್ ಮಾಡೋದು ಬೇಕಾ ಅಂತ ಕೆಲವರು ಹೀಯಾರಿಸ್ತಾರೆ. ನಿಮ್ಮ ಮುಂದೆ ನಿಮ್ಮನ್ನು ಒಂಥರ ಡಿಲೀಟ್ ಮಾಡ್ತಾರೆ. 4 ಜನರಲ್ಲಿ ಸೇರಿರುವಾಗ ಇವನಿಗೆ ಬೇಕಾ, ಯೂಟ್ಯೂಬಲ್ಲಿ ಏನು ಮಾಡಬೇಕು, ಎಂತ ಇಲ್ಲ, ಇವನಿಗೇನು ಗೊತ್ತಿಲ್ಲ ಅಂತೆಲ್ಲ ಮಾತಾಡ್ತಾರೆ ಜನ. ಸೊ ಒಳ್ಳೆಯದು ಕೆಟ್ಟದ್ದು ನಿಮ್ಮ ತಲೆಯಲ್ಲಿರಬೇಕು. ಇನ್ನೊಬ್ಬರ ಮೇಲೆ ನಾವು ಡಿಫೆಂಡ್ ಆಗಬಾರ್ದು. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹಾಗೆ ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಒಂದು ಕೆಲಸ, ನಮ್ಮ ಗುರಿ, ನಾವು ಅದನ್ನು ತಲುಪೋವರೆಗೆ ಅವರಿವರ ಮಾತನ್ನು ತಲೆಗೆ ತಗೊಳ್ಬಾರ್ದು. ನೋಡಿ ಗೈಸ್, ನೀವೀಗ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣದೇ ಇರ್ಬೋದು, ಆದರೆ ನಿಮ್ಮ ಪ್ರಯತ್ನ ನೀವು ಬಿಡಬಾರ್ದು. ನೀವು ಪ್ರಯತ್ನ ಬಿಟ್ಟರೆ ಅವರು ಈ ಜನ ಹೀಗೆ ಮಾತಾಡ್ತಾರೆ, ಇವ್ರು ಹೀಗೆ ಮಾತಾಡ್ತಾರೆ ಅಂತ ಅದೆಲ್ಲ ತಲೆಗೆ ತಗೋಬಾರ್ದು. ಈಗ ಜನ್ರೇಷನಲ್ಲಿ ಏನಿದೆ ಅಂದರೆ, ಈಗಿನ ಜನ ನಾವು ಒಳ್ಳೆಯವರಿದ್ದರೂ ಮಾತಾಡ್ತಾರೆ, ಕೆಟ್ಟವರಿದ್ದರೂ ಸಹ ಮಾತಾಡ್ತಾರೆ. ಸೊ ಹಾಗೆ ನಮ್ಮ ಮನಸ್ಸಿಗೆ, ನಮ್ಮ ಕೆಲಸದ ನಮಗೆ ಮನಸ್ಸಿಗೆ ನೆಮ್ಮದಿ ಇದೆಯಾ, ಸಾಕು, ಅದನ್ನೇ ಮಾಡಿ. ನೀವು ಇನ್ನೊಬ್ಬರದು ಮಾತು ತಲೆಗೆ ತಗೊಂಡು ನೀವು ಮಾಡುವಂಥ ಪ್ರಯತ್ನವನ್ನು ಅರ್ಧಕ್ಕೆ ಬಿಟ್ಟರೆ ನಿಮಗೆ ಲಾಸ್, ಅವರಿಗೆ ಲಾಸ್ ಇಲ್ಲ. ಅದು ಈಗ ನೀವು ಏನು ಮಾಡ್ತೀರಾ, ಈಗ ನೀವು ಬೆಳೀತಾ ಇದ್ದೀರಾ, ಜನ ಕಾಲೆಳೆದು ಇಳಿತಾರೆ ಕೆಳಗೆ, ಇವನಲ್ಲಿ ನಮ್ಮಿಂದ ಮುಂದೆ ಹೋಗ್ಬಿಡ್ತಾನೋ ಏನೋ ಅಂತ. ಆ ಥರ ಜನ ನೀವು ಬೆಳೆದರೂ ಮಾತಾಡ್ತಾರೆ, ಹಾಳಾದರೂ ಸಹ ಮಾತಾಡ್ತಾರೆ. ಗೈಸ್, ಇದು ಸತ್ಯ ಹೌದಲ್ಲ ಹೇಳಿ? ಹಾಗೆಯೇ ಜನರು, ನಾವೆಲ್ಲ ವಿಡಿಯೋ ಅಪ್ಲೋಡ್ ಮಾಡುವಂಥ ನೋಡುವಂಥ ಜನರು ನಿಮ್ಮ ವಿಡಿಯೋಗೆ ಬ್ಯಾಡ್ ಕಾಮೆಂಟ್ಸನ್ನು ಮಾಡ್ಬೋದು, ಅಥವಾ ನಿಮಗೆ ಇಷ್ಟಪಡುವವರು ಒಂದು ಒಳ್ಳೆಯ ಕಾಮೆಂಟನ್ನು ಸಹ ಮಾಡ್ಬೋದು. ಕೆಲವರು ನಿಮ್ಮಿಂದ ಇನ್ನೂ ಹೆಚ್ಚಿನ ಏನೋ ಮಾಹಿತಿಯನ್ನು ಪಡೆದುಕೊಳ್ಳೋರು ಒಳ್ಳೆಯ ಕಾಮೆಂಟನ್ನು ಮಾಡ್ತಾರೆ. ಸೊ ನಿಮ್ಮಲ್ಲಿ ಇರುವಂಥ ಒಂದು ಟ್ಯಾಲೆಂಟನ್ನು ನೀವು 4 ಜನರಿಗೆ ಹೇಳೋದಕ್ಕಿಂತ ನಿಮ್ಮದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿ. ಇಡೀ ವರ್ಲ್ಡೇ ನೋಡುತ್ತೆ ನಿಮಗೆ. 4 ಜನ ಮಾತಾಡೋದಲ್ಲ ನಿಮ್ಮ ಬಗ್ಗೆ, ಇಡೀ ಒಳ್ಳೆ ಮಾತಾಡುತ್ತೆ ನೀವು ಮಾಡುವ ಒಳ್ಳೆಯ ಕೆಲಸದಿಂದ. ಅವರಿವರ ಮಾತಿಗೆ ನೀವು ತಲೆಗೆಡಿಸಿಕೊಂಡು ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ನನಗಿದೆಲ್ಲ ಬೇಕಾ, ನಾನು ಸುಮ್ಮನೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕಾಲ ಕಳೆದ್ರೆ ಆಗ್ತದಲ್ಲ ಅಂತ ನೀವು ಹಾಗೆಲ್ಲ ತಲೆಯಲ್ಲಿದ್ದರೆ ಮೊದಲು ತೆಗೆದುಬಿಡಿ. ಆ ಥರ ನಿಮ್ಮ ತಲೆಯಲ್ಲಿ ಬಂದರೆ ನೀವು ಯೂಟ್ಯೂಬರೇ ಆಗಲ್ಲ. ನಿಮಗೆ ಯೂಟ್ಯೂಬರ್ ಆಗೋಕ್ಕೆ ನಿಮ್ಮ ಅಕ್ಕಪಕ್ಕದ ಜನ ಆಗಲಿ, ನಿಮ್ಮ ಸ್ನೇಹಿತರಾಗಲಿ ಯಾರೂ ಸಹ ಸಪೋರ್ಟ್ ಮಾಡೋದಿಲ್ಲ. ನಿಮಗೆ ನೀವೇ ಧೈರ್ಯ ತುಂಬಿಕೊಂಡು ನಿಮ್ಮ ಒಂದು ನಾಲೆಜನ್ನು ನಿಮ್ಮ ಚಾನಲಲ್ಲಿ ನೀವು ಆ್ಯಡ್ ಮಾಡಿ. ಜನ ಮಾತಾಡ್ತಾರೆ, ನೀವೀಗ ಬೆಳೀತಾ ಇದ್ದೀರಾ, ಪ್ರಯತ್ನ ಪಡ್ತಾ ಇದ್ದೀರಾ, ಅದನ್ನು ಜನ ಅವರು ಹೀಯಾಳಿಸ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೊಡಬಾರ್ದು ಗಾಯ್ಸ್. ನೀವು ನಿಮ್ಮ ಗುರಿ, ನಿಮ್ಮ ಚಾನಲನ್ನು ನೀವು ಇಂಪ್ರೂವ್ ಮಾಡಬೇಕು. ಅಂದರೆ ಒಳ್ಳೆಯ ರೀತಿಯ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಒಳ್ಳೆಯ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನೀವು ಆ್ಯಡ್ ಮಾಡಿರಬೇಕು. ನಿಮ್ಮ ಒಂದು ಕಂಟೆಂಟಿನ ಮೇಲೆ ನಿಮ್ಮ ಒಂದು ಚಾನಲ್ ನಿಂತ್ಕೊಳ್ತದೆ. ಅವರಿವರ ಮಾತು ಕೇಳಿ ನೀವೆಲ್ಲ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡುವಂಥ ವಿಡಿಯೋ ಎಲ್ಲ ಬಿಟ್ಟರೆ ನೀವು ಯೂಟ್ಯೂಬರ್ ಆಗಲ್ಲ. ಅವರಿವರ ಮಾತು ತಲೆಗೆ ತಗೋಬೇಡಿ ಗಾಯ್ಸ್. ನನಗೆ ಸಹ ನನ್ನ ವಿಡಿಯೋ, ನಾನೀಗ ಹೊಸ ಯೂಟ್ಯೂಬರೇ, ಆದರೆ ನನ್ನ ವಿಡಿಯೋ ನೆಗ್ಲೆಕ್ಟ್ ಕಾಮೆಂಟ್ ಎಲ್ಲ ಬರ್ತದೆ. ಸೊ ನಾವು ಸಹ ಫಸ್ಟ್ ಅಲ್ವಾ, ನಮ್ಮದೇನೋ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ತದೆ. ಬಟ್ ಅವರ ಕಾಮೆಂಟಲ್ಲಿ ನಮಗೆ ತಿಳಿಸಿರುವಂಥ ಒಂದು ಮಾಹಿತಿ ಅದು ನಮಗೆ ಸೂಟೇಬಲ್ಲ, ಅನ್ಸೂಟೇಬಲ್ಲ, ಅದು ಫಸ್ಟ್ ನಾವು ತಿಳ್ಕೋಬೇಕು. ಒಳ್ಳೆದಿದ್ದರೆ ಹೌದು ನನ್ನ ಮಿಸ್ಟೇಕ್, ನಾನು ಇನ್ನೂ ನೆಕ್ಸ್ಟ್ ಇಂಪ್ರೂವ್ ಆಗಬೇಕು. ಕೆಟ್ಟವರು ಕೆಲವರು ಇವನಿನ್ನು ಇಂಪ್ರೂವ್ ಆಗಲಿ ಅಂತ ಕಾಮೆಂಟ್ ಮಾಡ್ತಾರೆ. ಇನ್ನು ಕೆಲವರು ಇದೆಲ್ಲ ಬೇಕಾ ಇವನಿಗೆ, ಯಾಕೆ ಬೇಕು ಇವನಿಗೆ ಅಂತ ಎಲ್ಲ ಜನ ಮಾತಾಡ್ತಾರೆ. ನೋಡಿ, ನನ್ನ ಚಾನಲಲ್ಲಿ ನಾನು ಬರೀ ಇಟಾಚಿ ವೀಡಿಯೋಗಳೇ ಜಾಸ್ತಿ ಆಗೋದು. ನಾನು ಅದರ ಒಬ್ಬ ಆಪ್ರೇಟರ್, ಹಾಗೆ ನಾನು ಅದರ ವೀಡಿಯೋ ಬಿಡೋದು. ನನ್ನ ಕೆಲಸ ಏನು, ನಾನು ಇಟಾಚಿ ಬಿಟ್ಟು ಬೇರೆ ಎಲ್ಲ ಸುತ್ತಾಡ್ಲಿಕ್ಕೆ ಆಗ್ತದಾ? ಟೈಮ್ ಇರುವಾಗ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡಬೇಕು. ನಮ್ಮ ಚಾನಲಲ್ಲಿ ಒಂದು ಒಳ್ಳೆಯ ಮಾಹಿತಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ನಿಮ್ಮನ್ನು ನೋಡೋರಿದ್ದೇ ಇರ್ತಾರೆ. ಈಗ ಒಬ್ಬರು ನೋಡಿದ್ರೆ ನಿಮ್ಮ ಚಾನಲ್ ನಿಂತು ಹೋಗುತ್ತಾ? ಸುಮಾರು ಕೋಟಿಗಟ್ಟಲೆ ಜನ ಇಲ್ವಾ, ಎಲ್ಲರೂ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಆದ ಕಾರಣ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರ್ದು ಗಾಯ್ಸ್. ಅವರಿವರ ಮಾತನ್ನು ಕೇಳಬೇಡಿ. ಯಾರ್ಯಾರು ಹೊಸ ಯೂಟ್ಯೂಬರ್ ಇದ್ದೀರಾ
ನಿಮಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಸಹ ಒಬ್ಬ ಹೊಸ ಯೂಟ್ಯೂಬರೇ. ನಾನು ಸೇರಿ ಈಗ ಒಂದು 3 ವಾರ ಆಯ್ತಷ್ಟೇ. ನೀವು ಅವರಿವರ ಮಾತು ಕೇಳಿ ಹಿಂಜರಿಯಬೇಡಿ ಗಾಯ್ಸ್. ನಿಮ್ಮ ಒಂದು ಪ್ರಯತ್ನ ಸತತವಾಗಿರಲಿ, ಅವರಿವರ ಮಾತನ್ನು ನೀವು ಕೇಳಬೇಡಿ ಗಾಯ್ಸ್. ಓಕೆ, ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು.